ಬರೀ ಫೀಲ್ಡಲ್ಲೇ ಸಾಕಿದ್ರೆ ಸರ್ ಏನು ಸಿಕ್ಕಲ್ಲ, ಇದ್ರ ಲಾಭಾಂಶ ಇಲ್ಲ. ಸ್ವಂತಕ್ಕೆ ಸಾಕೊಂಡ್ರೆ ಏನೋ ಪರವಾಗಿಲ್ಲ. ನಾವು ಮಾರಬೇಕು ಅಂತ ಅಂದ್ರೆ ಸರ್ ಎಲ್ಲ ವೇಸ್ಟ್ ಫುಡ್ಡೆ. ಮನೆ ಒಳಗೆ ಮುಸ್ರೆ ಇರುತ್ತಲ್ಲ ಅದು, ಅಥವಾ ಹೋಟ್ಲು ಮುಸ್ರೆ, ಮತ್ತು ಅಜೋಲ ಎಲ್ಲ ತೋಟದಲ್ಲಿ ಬೆಳೆಸ್ಕೊಂಡಿದ್ದೀವಿ. ಅಜೋಲ ಎಲ್ಲ ಹಾಕ್ಬಿಟ್ಟು ಸರ್ ಆದಷ್ಟು ನಾವೊಂದು 75-80 ಭಾಗ ಸರ್ ಇದು ನ್ಯಾಚುರಲ್ ಆಗಿ ಸಾಕ್ತೀವಿ. ಆಮೇಲೆ ತರಕಾರಿ ವೇಸ್ಟ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದನ್ನು ತಂದು ಹಾಕ್ತೀವಿ ಪುಡಿ ಮಾಡಿ ಮಿಷಿನ್ನಲ್ಲಿ. ಪರಂಗಿ ಹಣ್ಣು ಹಾಕ್ತೀವಿ. ಮತ್ತು ಸರ್ ಇದಕ್ಕೆ ವಾರಕ್ಕೊಂದ್ಸತಿ ಇದು ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಮೆಣಸು, ಆಮೇಲೆ ವಿಳ್ಯದೆಲೆ, ಅರಿಶಿನ, ಇವು ಮೂರನ್ನು ಸರ್ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಇದು ಲಿಕ್ವಿಡ್ ಥರ ಮಾಡಿಬಿಟ್ಟು ಒಂದು ತಟ್ಟೆಗಿಟ್ರೆ ಸರ್ ತಿಂತವೆ. ಪ್ರತಿ ವಾರಕ್ಕೊಂದೊಂದು ಸರಿ ಮಾಡಿದರೆ ಸರ್ ರೋಗ ನಿರೋಧಕ ಶಕ್ತಿ ಬರ್ತದೆ. ಕೋಳಿಗಳು ಸರ್ ಚೆನ್ನಾಗಿ ಆರೋಗ್ಯವಾಗೂ ಇರ್ತವೆ, ಮಾಂಸನೂ ಟೇಸ್ಟ್ ಬರ್ತದೆ, ಮತ್ತು ಸರ್ ರೋಗಗಳು ಕಡಿಮೆ. ಈ ಥರ ಮಾಡಬೇಕು. ದಿನ ಒಂದೊಂದು 4 kg 5 kg ಹಸ್ರುಲ್ ತಂದು ಹಾಕ್ತೀವಿ. ಹಸ್ರುಲ್ನು ಚೆನ್ನಾಗಿ ತಿಂತವೆ. ಮತ್ತು ಸರ್ ಇದು ಪರಂಗಿ ಹಣ್ಣು, ಆಮೇಲೆ ಸೇಬೆ ಹಣ್ಣು, ಏನು ಹಣ್ಣುಗಳು ವೇಸ್ಟ್ ಹಣ್ಣುಗಳು ಮಾರ್ಕೆಟಲ್ಲಿ ಇರ್ತವೆ ಅವೆಲ್ಲ ತಂದು ಹಾಕಿದ್ರೆ ಸರ್ ಭಾಳ ಒಳ್ಳೆಯದು. ರುಚಿನೂ ಚೆನ್ನಾಗಿ ಬರುತ್ತೆ, ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಾಂಸ.